आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। ನಿನ್ನೆ ನನಗೆ ಕೇಳಿದ್ರಿ, ನಾನು ನಿನ್ನೆ ಹೇಳಿದೆ ನಮ್ಮದು ತಾವು ಮೇಲ್ಗಡೆ ಇದ್ದಾಗ ನನ್ನ ಕೆಳಗೆ ಬಂದು ಅವರು ಸ್ವತಃ ಅವ್ರ ತಂದೆ ಜೊತೆನೇ ಮಾತಾಡೀನಿ. ಅವ್ರಿಗೆ ಮಾತಾಡಿದ ನಂತರ ಎಷ್ಟು ಸರ ಅವರು ಮುಗಿದ ನಂತರ ಪ್ರೆಸ್ ಮೀಟ್ ಮುಗಿದ ನಂತರ ನಾನು ಮತ್ತೆ ಅವ್ರಿಗೆ ಹೇಳೀನಿ, ಪ್ರೆಸ್ ಮೀಟ್ ನಾನು ಮಾಡಿದ್ದೀನಿ, ಪ್ರೆಸ್ ಮೀಟ್ ಆಯಿತು, ನಾಳೆ ಹೋರಾಟ ಮಾಡ್ತೀನಿ ಅಂದ. ಆಯ್ತು ಸರ್, ಆಯ್ತು ಸರ್, ಯಾರೂ ನನಗೆ ಸಾಥ್ ಕೊಟ್ಟಿದ್ದಿಲ್ಲ, ನೀವು ಕೊಟ್ಟಿರಿ ಅಂತ ಹೇಳಿದರು. ಮತ್ತೀಗ ಅವರು ದಿಢೀರ್ನೇ ಈ ತೀರ್ಮಾನ ತಗೋತಾರಂತಂದ್ರೆ ಅದಕ್ಕೆ ನಾನು ಇನ್ನೇನು ಉತ್ತರ ಕೊಡಲಿ ಹೇಳಿ. ಏನು ಒಬ್ಬ ಯಾರೋ ರೆಡ್ಡಿ ಅವ ಜೈಪಾಲ್ ರೆಡ್ಡಿ ಅಂಥೇಳಿ ಫೋನ್ ಮಾಡಿದರು. ಜೈಪಾಲ್ ರೆಡ್ಡಿ ಅಂಥೇಳಿ ಫೋನ್ ಮಾಡಿ ಅವರು ಏನೋ ಇಲ್ಲ ನಾವು ಮಾತಾಡಿದ್ವಿ ಸರ್, ಅದನ್ನು ನಾವೆಲ್ಲ ಮಾಡಿದ್ದು ಕರೆಕ್ಟ್ ಅದ, ಬಟ್ ಆದ್ರೆ ಇದನ್ನು ಕೈ ಬಿಟ್ಬಿಡ್ರಿ ಬೇಡ ಅಂತಂದು. ಈಗ ಮತ್ತು ಅವ್ರು ಅಂದಾಗ ನಾನು 5 ಸಲ ಮಾತಾಡ್ಯಾರ ನನ್ನ ಜೋಡಿ. 5 ಸಲ ಮಾತಾಡಿ ಜೈಪಾಲ್ ರೆಡ್ಡಿನೂ ಮಾತಾಡ್ಯಾರ, ಚಂದ್ರಶೇಖರ್ ರೆಡ್ಡಿನೂ ಮಾತಾಡ್ಯಾರ. ನಾನು ಯಾರದೇ ವಿಷಯ ಮಾಡಬೇಕಪ್ಪ ಅಂತ ನಾನು ಒಂದು ಸ್ವಲ್ಪ ಗಮನ ತೊಗೊಂಡೇ ಮಾಡಿರ್ತೀನಿ. ಅವ್ರಿಗೆ ಒಂದು ಪ್ರಶ್ನೆ ಕೇಳಿದ್ದೆ ನಾನು ಪ್ರೆಸ್ನಲ್ಲಿ, ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ನೀವು ಬಗಲ್ದಾಗ ಇರಬೇಕಾಗ್ತದೆ, ನೀವು ಇದ್ರೂ ಚಲೋ ಆಗ್ತದೆ ಅಂತ ಹೇಳಿದೆ. ಇಲ್ಲ ಸರ್, ನೀವು 11 ದಿವಸ ನಮ್ಮ ಕಾರ್ಯಕ್ರಮ ಇರ್ತಾವೆ, ನಾವು ನಮ್ಮ ಮಂದ್ಯಾಗ ನಾವು ಮಾಡೋಕ್ಕೆ ಬರೋಂಗಿಲ್ಲ, ಬೇಡ ಅಂದ್ರೆ ಲಾಸ್ಟಿಗೆ ಒಂದು ವರ್ಡ್ ಹೇಳೀನಿ ನಾನು. ನಿನ್ನೇನೂ ಹೇಳೀನಿ, CPIಗೂ ಹೇಳೀನಿ, ನೀವೇನೋ ಇಲ್ಲಿ ಪೊಲೀಸರು ಬುದ್ಧಿ ಓಡಿಸಿರಿ ಅಂತ ಇವ್ರಿಗೆ ಹೇಳೀನಿ, ಅವ್ರಿಗೆ ಹೇಳೀನಿ, ಪೊಲೀಸರು ಬುದ್ಧಿ ಓಡಿಸ್ಬೇಡ್ರಿ ನನಗೆ, ಯಾಕಂದ್ರೆ ನಾವೊಮ್ಮೆ ಇಟ್ಟು ಹೆಜ್ಜೆ ಮುಂದೆ ಇಡೋಂಗಿಲ್ಲ, ಇನ್ನು ತೊಗೊಳಂಗಿಲ್ಲ ಅಂದವರು. ಮತ್ತೀಗ ಅವರು ಒಮ್ಮೆ ಸಡನ್ಲಿ ಈ ರೀತಿ ಅವ್ರು ಮಾಡಿದಾಗ ನನಗೇನು ಮಾಡೋಕ್ಕಾಗ. ಜೈಪಾಲ್ ರೆಡ್ಡಿ ಒಬ್ಬ ಮುಖಂಡ ಅಲ್ಲಿ ಹೈದರಾಬಾದ್ದು. ಕೇಳಿದ್ದೀನಿ ಅವ್ರಿಗೆ, ನಾನು ಮಾತಾಡಿದ್ದೀನಿ, ನೀವು ಏನು ಮ್ಯಾಲೆ ಕುಂತಿದ್ರೆ ಟಿಫಿನ್ ಮಾಡತ್ತಿರಲ್ಲ, ಹಿಂಗೆ ಮಾಡೋ ಮುಂದೆ ಕೆಳಗೆ ಬಂದು ಕುಂತು ಹಿಂಗದ ಪ್ರೆಸ್ ಮೀಟ್ ನಾನು ಮಾಡ್ತೀನಿ ಅಂತ ನಾನು ಹೇಳಿನಿ ಅವ್ರಿಗೆ. ಆಯ್ತು ಸರ್, ಒಳ್ಳೇದಾಯ್ತು ಸರ್, ನೀವೊಬ್ಬರೇ ಸಾಥ್ ಕೊಟ್ರಿ ಅಂತಂದು. ಪೊಲೀಸರು ಒತ್ತಡ ಹಾಕ್ಸಾರ, ರಾಜಕೀಯ ಪ್ರೇರಿತವಾಗಿ ರಾಜಕಾರಣದಿಂದ ಒತ್ತಡ ಆಗ್ಯದ, ಪೊಲೀಸರು ಒತ್ತಡ ಆಗ್ಯದ. ಯಾರು ಇಲ್ಲ, ನಂದು ಐಫೋನ್ ಅದ, ನಾನು ಕೊಡಂಗಿಲ್ಲ. ಎರಡು ಪೊಲೀಸರಿಗೆ ಅವರೇ ಫೋನ್ ಮಾಡ್ಯಾರ ಅಂತ ಪೊಲೀಸರು ಹೇಳ್ತಾರೆ. ಫೋನ್ ಮಾಡಿ ಇಲ್ಲ ನೀ ಮೇಲ್ ಕಳ್ಸಂದ್ರು, ಪೊಲೀಸರು ನಮ್ಮ ಮೇಲ್ ಕೊಟ್ಟಾರ ಸರ್, ಪೊಲೀಸ್ ಸ್ಟೇಷನ್ನಿಂದ. ಅದು ಪ್ರಶ್ನೆ ಅವ್ರು ಬರ್ತಾರಲ್ಲ, ಬಂದಾಗ ಕೇಳ್ತೀನಲ್ಲ ಸರ್, ನಾನೇ ಕೇಳ್ತೀನಿ ನಿಮ್ಮ ಮುಂದೆ, ಎಲ್ಲರ ಮುಂದೆ. ಈಗ ಅವ್ರು ಬರೋರು ಅದಾರ, ಈಗ ನನ್ನ ಬೆಟ್ಟಿಗೆ ಬರ್ತೀನಿ ಅಂದ್ರು ಬರಬೇಡ ಅಂತ ಹೇಳಿದೆ. ಅವಶ್ಯಕತೆ ಏನದ, ನನ್ನ ಬೆಟ್ಟಿಗೆ ಏನದ, ನೀ ಎಲ್ಲಿ ನಿನ್ನ ಮಗಳು ಕಳ್ಕೊಂಡು ಎಲ್ಲಿ ಹೋಗು ಅಂತ ಹೇಳಿದೆ ನಾನು. ನೀವೇ ಲಾಜಿಕಲ್ ವಿಚಾರ ಮಾಡ್ರಲ್ರಿ, ಅವರೇ ಕಂಪ್ಲೇಂಟ್ ಮಾಡ್ಯಾರ, FIR ಮಾಡ್ಯಾರ, ಹೊಳ್ಳಿ ಅವರೇ ಮೇಲ್ ಮಾಡ್ಯಾರ, ಅವರೇ ನಮ್ಗೆ CPI ಬಂದು ಮತ್ತು ನೋಟಿಸ್ ಕೊಡ್ತಾರೆ. ಇದು ಅರ್ಥ ಹಂಗೆ ಆಯ್ತಲ್ಲ, 100% ಮಾಡ್ತಾರ ಅನ್ನೋದು ಸಂಶಯ ಐತ್ರಿ. ಏನ್ ಮಾಡ್ತಾರೋ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ನಿಮ್ಮ ಹಳೆ ಕೇಸನ್ನ ಇದು ಬಾರಲ್ಲಿ ಆಗಿರ್ತಕ್ಕಂಥದ್ದನ್ನ ಮುಚ್ಚಿ ಹಾಕ್ಲಿಕ್ಕೆ ಇದು ಒಂದು ರಾಜಕೀಯವಾಗಿ ಬಾಳಿಕೆ ನೋಡಿ. ಇದಕ್ಕೆ ಯಾರ್ಯಾರ್ದು ಇತಿಹಾಸ ನನಗೆ ಗೊತ್ತದ, ಇದಕ್ಕೆ ಉತ್ತರ ಕೊಡೋ ನನಗೆ ಅವಶ್ಯಕತೆ ಇಲ್ಲ. ಇವು ಹಾದಿ ಬೀದಿಯವ್ರಿಗೆ ಯಾರು ಕೇಳೋರಿಗೆ ಉತ್ತರ ನಾನು ನೋಡಿದೆ ಪೇಪರ್, ಇದಕ್ಕೆ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. 40 ಅಲ್ಲ 65 ವರ್ಷದಿಂದ ನಮ್ಮ ಅಂಗಡಿಗಳು ನಾವು ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು, ನಡ್ಸ್ಕೊಂಡು ಹೋಗ್ತೀವಿ ಅನ್ನೋದು ಜನರಿಗೆ ಗೊತ್ತದ, ನಮಗೆ ಗೊತ್ತದ. ಇಡೀ ರಾಜ್ಯದಾಗ ನಮ್ದು ಇಷ್ಟೇ ದಾರದ ಅಂಗಡಿಗಳಿಲ್ಲ. ಅದಕ್ಕೆ ಯಾಕೆ ನಾನು ಉತ್ತರ ಕೊಡೋಕೆ ಹೋಗಲಿ? FIR ಮಾಡಿರಲ್ಲ, ಅದನ್ನು ನಾನು ಕೋರ್ಟ್ನಾಗ ನಾನು ಫೇಸ್ ಮಾಡ್ತೀನಿಲ್ಲ, ಅದಕ್ಕೆ ಯಾಕೆ ನಾನು ಉತ್ತರ ಕೊಡೋಕೆ ಹೋಗಲಿ? ಇಂಥವ್ರಿಗೆಲ್ಲ ನಾನು ಉತ್ತರ ಕೊಟ್ಟರೆ ನಂದೇನು ಉಳಿತದೆ? ಇವ್ರು ಯಾರ್ಯಾರು ಏನೇನು ಅದಾರ, ನನ್ನ ಇಲೆಕ್ಷನ್ದಾಗ ಯಾರು ಏನು ಮಾಡ್ಯಾರ ಅನ್ನೋದು ಗೊತ್ತದ. ಇವ್ರು ಯಾರ್ಯಾರು ಪ್ರೆಸ್ ಮೀಟ್ ಮಾಡಿ ಇವತ್ತು ಸುಳ್ಳು ನನ್ನ ಮಗನ ಮೇಲೆ ಒಂದು ಫೈರಿಂಗ್ ಕೇಸು, ಯಾವುದೋ ಒಂದು ಸಾಮಾನು ತೊಗೋಬೇಕಾದ್ರೆ ನಾವು ನನ್ನ ಮಗ ಪಿಸ್ತೂಲ್ ತೊಗೊಂಡಿದ್ದು ಕರೆ ಅದ.
ನಾವು ಲೈಸೆನ್ಸ್ದವ್ರು ಇದ್ದೀವಿ. ಅದನ್ನ ತೊಗೊಂಡು ಅದನ್ನು ಯಾರ್ಯಾರು ಏನೇನು ಗುನ್ನಾಟ ಮಾಡಿದ್ರು ಅನ್ನೋದು ಗೊತ್ತದ ನನಗೆ. ಅದೇನು ಬೇಡ, ಅದ್ರ ಬಗ್ಗೆ ನಾ ಯಾರ ಬಗ್ಗೆ ಉತ್ತರ ಕೊಡೋಂಗಿಲ್ಲ. ಇಂಥವ್ರಿಗೆಲ್ಲ ನಾವು ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ನನ್ನ ಮ್ಯಾಗೆ ಎಫ್ ಐ ಆರ್ ಮಾಡಿರಲ್ಲ, ಅದಕ್ಕೆ ಉತ್ತರ ನಾ ಕೊಡ್ತೀನಲ್ಲ. ಕೇಸಿಗೆ ಸಂಬಂಧಪಟ್ಟಾಗ ಮಾತಾಡಬೇಕು. ತಾವು ಹೇಳಿದ್ರೆ ಗವರ್ನರ್ಗೆ ಭೇಟಿ ಆಗ್ತೀನಿ. ಗವರ್ನರ್ಗೆ CBI ವಹಿಸೋಕೆ ಅಧಿಕಾರ ಐತಿ. ನೋಡಿ, ಯಾವುದೇ ಸರ್ಕಾರ ಇದ್ರೆ ಮುಖ್ಯಮಂತ್ರಿಗಳು ಹಿಡ್ಕೊಂಡು ಹೋಮ್ ಮಿನಿಸ್ಟರ್ ಹಿಡ್ಕೊಂಡು ಹೋಗ್ಬೇಕದ. ಇವು ಸರ್ಕಾರ ಅವದೇ, ಅಧಿಕಾರ ಅವದೇ ಅದ, ಹಣಿಗಿನೂ ಅವ್ರದೇ ಅದ, ಕುಂದೂ ಅವ್ರೇ ಅದಾವ. ಮತ್ತೆ ನೀವು ಗವರ್ನರ್ ಕೊಟ್ಟು ಅದಕ್ಕೆ ಅರ್ಥ CBI ಒಂದು ರಾಜ್ಯಪಾಲರಿಗೆ ಕೊಟ್ರೆ ನೋಡಿ, ರಾಜ್ಯಪಾಲರಿಗೆ ಒಂದು ಕೊಡು